ಬಿಜೆಪಿಯವರಿಗೆ ಇದರ ಪ್ರಾಣ ಪ್ರತಿಷ್ಠಾಪನೆಯ ಜ್ಞಾನ ಇದೆಯೋ ಇಲ್ಲವೋ ಅನ್ನೋದನ್ನ ಆಮೇಲೆ ತಿಳ್ಕೊಳ್ಳೋಣ. ನಿಮಗೆ ಎಷ್ಟು ಗೊತ್ತಿದೆ? ಮೊದಲಾಗಿ ಈ ರಾಮ ಮಂದಿರವನ್ನ ಶಾಸ್ತ್ರೋಕ್ತವಾದಂಥ ಒಂದು ಪುನರ್ ಪ್ರತಿಷ್ಠಾಪನೆಗೊಳ್ತಾ ಇರುವಂಥ ಈ ಸಂದರ್ಭವನ್ನ ವಿರೋಧಿಸುವವರು ಯಾವ ಮೂತ್ರವನ್ನು ಕುಡಿತಾರೆ ಅಂತ ಮೊದಲು ಹೇಳಬೇಕು. ನಮ್ಮೂರಲ್ಲೂ ರಾಮ ಮಂದಿರ ಇಲ್ವೇ? ಅಲ್ಲಿಗೆ ಹೋಗಿ ಪೂಜೆ ಮಾಡಿದ್ರೆ ಸಾಕಾಗುವುದಿಲ್ವೇ? ಈ ಒಂದು ಮೂಲಭೂತ ಪ್ರಶ್ನೆ. ಬಾಬರ ಅಥವಾ ಮೊಘಲರು, ಮಹಮ್ಮದೀಯ ಸಂಸ್ಕೃತಿ, ಈ ದಾಳಿಕೋರರು ಅಯೋಧ್ಯೆಯ ರಾಮ ಮಂದಿರವನ್ನೇ ಯಾಕೆ ಒಡೆದರು? ಈ ಹಿಂದೂಗಳ ಇಡೀದಾದಂಥ ಭಕ್ತಿ ಭಾವದ ಶ್ರದ್ಧಾ ಕೇಂದ್ರದ ಮೂಲ ನೆಲೆ ಎಲ್ಲಿದೆ? ಅದು ಅಯೋಧ್ಯೆಯಲ್ಲಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಮ್ಮ ITBT ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಮಹಾಸ್ವಾಮಿಗಳಾಗಿ, ಸಂತರಾಗಿ ಮತ್ತು ಈ ದೇಶದ ಸನಾತನ ಸಂಸ್ಕೃತಿಯ ಅಥವಾ ರಾಮಾಯಣ ಮಹಾಕಾವ್ಯಗಳ ಪಾಂಡಿತ್ಯವನ್ನು ಹೊಂದಿದ ಪ್ರವೀಣರಾಗಿ ನಮಗೆ ಕಾಣಿಸಿಕೊಂಡಂಥ ದಿನ ನಿನ್ನೆ. ಒಂದು ವಿಸ್ತೃತವಾದಂಥ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಮೂಲಭೂತವಾದಂಥ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಮ್ಮ ಮುಟ್ಟಾಳತನವೋ ಅಥವಾ ತನ್ನ ಮುಟ್ಟಾಳತನವೋ ಗೊತ್ತಿಲ್ಲ, ಅಂತೂ ಒಂದು ದಿವ್ಯವಾದಂಥ ಮುಟ್ಟಾಳತನದ ಪ್ರದರ್ಶನ ಅಂತೂ ಆಗಿದೆ. ಅಧಿಕಾರ ರಾಜಕಾರಣ, ಕೌಟುಂಬಿಕ ರಾಜಕಾರಣ, ಒಂದು ರೀತಿಯ ಸಮಾಜದಲ್ಲಿ ನಾವು ಪ್ರತಿಷ್ಠಿತರು, ನಮ್ಮದೇ ಶಂಕ, ಆ ಶಂಕದಿಂದ ಯಾವ ತೀರ್ಥವನ್ನು ಬೇಕಾದರೂ ಎಲ್ಲಿಯೂ ನಾವು ಉದುರಿಸಬಹುದು ಅನ್ನುವಂಥ ಈ ದುರಹಂಕಾರಕ್ಕೆ ಮತ್ತು ಬೌದ್ಧಿಕ ಶೂನ್ಯಕ್ಕೆ ಅಥವಾ ಶೂನ್ಯತೆಗೆ ಒಳಗಾದಾಗ ಆಗುವ ಅನಾಹುತ ಪ್ರಿಯಾಂಕಾ ಖರ್ಗೆ ಅವರ ವ್ಯಕ್ತಿತ್ವದಲ್ಲಿ ಮತ್ತು ಅವರ ಒಟ್ಟು ಬೌದ್ಧಿಕ ಪ್ರದರ್ಶನದ ಸಂದರ್ಭದಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅವರು ಹೇಳ್ತಾರೆ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು, 4 ಪ್ರಶ್ನೆಗಳಿಗೆ BJಪಿಯವರು ಉತ್ತರ ಕೊಡಲಿ. ಅದೇನು? ಶಂಕರ ಪೀಠದ 4 ಪೀಠಾಧಿಪತಿಗಳು ಈಗಾಗಲೇ ಅಪೂರ್ಣ ಮಂದಿರ 22ಕ್ಕೆ ಯಾಕೆ, ಅಥವಾ ಮೋದಿಯವರು ಮೂರ್ತಿಯನ್ನು ಮುಟ್ಟಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಅದನ್ನು ನಾವು ಯಾಕೆ ಹೋಗಬೇಕು, ನಾವೇನು ಚಪ್ಪಾಳೆ ತಟ್ಟಲಿಕ್ಕೆ ಹೋಗಬೇಕಾ, ಇತ್ಯಾದಿ ಇತ್ಯಾದಿ. ಅದು ನಿಮಗೆ ಗೊತ್ತಿದೆ, ಚರ್ವಿತ ಚರ್ವಣ ಆದಂಥ ಪ್ರಶ್ನೆಗಳು. ಕೆಲವು BJP ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಬೈದರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಈ ಹಿಂದುತ್ವ ಬಗ್ಗೆ, ಹಿಂದೂಯಿಸಮ್ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತೀನಿ ರೀ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆಯಲ್ಲ, ಅದರ ಅರ್ಥ ತಿಳ್ಕೊಳಕ್ಕೆ, ಅರ್ಥ ಹಿಂಗೆ ಕೇಳಿಬಿಡಿ ಏನಂತ. ಒಬ್ಬರಿಗೂ ಗೊತ್ತಿರಲ್ಲ. ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳಿಬಿಡಿ, ಅವ್ರಿಗೆ ಗೊತ್ತಿಲ್ಲ. ವಾಟ್ ಈಸ್ ನೀವು ಅನಂತ್ ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ, ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ. ನಮ್ಮ ಜೊತೆ ಚರ್ಚೆಗಿಂತ ನಮ್ಮ 4 ಜನ ಶಂಕರಾಚಾರ್ಯರು ಇದ್ದಾರೋ ಅವ್ರ ಜೊತೆ ಚರ್ಚೆಗೆ ಹೋಗಿ, ಬಹಿರಂಗ ಚರ್ಚೆಗೆ ಹೋಗಿ. ಅವ್ರು ಕೇಳ್ತಾ ಇರೋದು ಭಾಳ ಒಂದು ಸ್ಪಷ್ಟವಾದಂಥ 4-5 ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಯಾರ್ಯಾರು? ನಿಮ್ಮ ಶಂಕರಾಚಾರ್ಯ, ಪುರಿ ಶಂಕರಾಚಾರ್ಯರು, ದ್ವಾರಕಾಪೀಠ ಶಂಕರಾಚಾರ್ಯರು, ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತು ಶಾರದಾಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ. ಒಬ್ಬ ಅಧಿಕಾರದಲ್ಲಿದ್ದಂಥ ಸಚಿವನಿಗೆ, ಅದರಲ್ಲೂ ITBT ಸಚಿವರಿಗೆ ಸಮಯ ಪ್ರಜ್ಞೆ ಮತ್ತು ಸಕಾಲಿಕವಾದಂಥ ಒಂದು ಪ್ರಜ್ಞೆ ಇರಲೇಬೇಕು. ಅವರು ಅಪ್ಡೇಟ್ ಆಗ್ತಾನೇ ಇರಬೇಕು ಪ್ರತಿ ಕ್ಷಣ. ಅದರಲ್ಲೂ ರಾಮ ಮಂದಿರದ ಪ್ರಶ್ನೆಯನ್ನು ತಮ್ಮ ಒಂದು ರೀತಿಯ ರಾಜಕೀಯದ ಸೈದ್ಧಾಂತಿಕ ಪ್ರಶ್ನೆ ಮತ್ತು ಈ ದೇಶದ ಜಾತ್ಯತೀತತೆಯ ಪ್ರಶ್ನೆ, ಧರ್ಮಾತೀತತೆಯ ಪ್ರಶ್ನೆ ಅನ್ನುವಂಥ ನೆಲೆಯಲ್ಲಿ ತೆಗೆದುಕೊಂಡಂಥ ಕಾಂಗ್ರೆಸ್ಸಿನ ಲೀಡರ್ಸ್ ಅಂತೂ ಪ್ರತಿಕ್ಷಣದ ನ್ಯೂಸನ್ನು ಗಮನಿಸಬೇಕು ಮತ್ತು ಪ್ರತಿಕ್ಷಣದ ನ್ಯೂಸಿಗೆ ಕ್ಲಪ್ತವಾಗಿ ಉತ್ತರವನ್ನು ಕೊಡಬೇಕು. ಅವರ ವೃತ್ತಿಪರತೆ ಮತ್ತು ಅವರ ರಾಜಕಾರಣದ ಸಮಯ ಪ್ರಜ್ಞೆಯ ಸಂಕೇತ ಅದು. ಆದರೆ ಈ ಶಂಕರ ಪೀಠ 4 ಪೀಠಗಳು ಅಲ್ಲ ಖರ್ಗೆಯವರೇ, ಅದು 2 ಪೀಠ ಆಗಿದೆ ಈಗ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಮಗೆ ಅತ್ಯಂತ ಮುಖ್ಯವಾದಂಥ, ಪ್ರಾತಿನಿಧಿಕವಾಗಿ ನಾವು ಧಾರ್ಮಿಕವಾಗಿ ಶಾಸ್ತ್ರಸಮ್ಮತ ಮತ್ತು ಶಾಸ್ತ್ರಾನುಸಾರ ಗಮನಿಸಬಹುದಾದಂಥ, ನಿರ್ಣಾಯಕವಾಗಿ ಅದನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿರುವಂಥ ಮಠ ಯಾವುದು ಅಂತಂದರೆ ಶೃಂಗೇರಿಯ ಮಠ. ಶೃಂಗೇರಿಯ ಪೀಠ ಈಗಾಗಲೇ ಅದಕ್ಕೆ ಅತ್ಯಂತ ಕರಾರುವಕ್ಕಾಗಿ ಪ್ರಕಟಣೆಯ ಮೂಲಕ ಹೇಳಿದೆ. ಏನು?
ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅದು ಸಕಾಲಿಕವಾಗಿ ವೇದ ಪ್ರಾವೀಣ್ಯವನ್ನು ಇಟ್ಟುಕೊಂಡು ಶಾಸ್ತ್ರಸಮ್ಮತಿಯನ್ನು ಸೂಚಿಸಿ ಅಯೋಧ್ಯೆಯಲ್ಲಿ ನಡೀತಾ ಇರುವಂಥ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅತ್ಯಂತ ಶಾಸ್ತ್ರೋಕ್ತವಾದದ್ದು, ವಿದ್ಯುಕ್ತವಾದದ್ದು, ಅಲ್ಲಿ ಯಾವ ದೋಷವೂ ಶಾಸ್ತ್ರಾನುಸಾರ ನಡೆದಿಲ್ಲ, ಅದಕ್ಕೆ ವೇದ ಪ್ರಮಾಣವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಪೂರ್ಣ ಮಂದಿರಕ್ಕೂ ಉತ್ತರ ಕೊಟ್ಟಿದ್ದಾರೆ, 22ಕ್ಕೂ ಯಾಕೆ ಅನ್ನೋದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರಾಜಕೀಯಕ್ಕಿಂತ ಅದೊಂದು ಧಾರ್ಮಿಕ ಮತ್ತು ಶ್ರದ್ಧಾ ಭಕ್ತಿಯ ಕಾರ್ಯಕ್ರಮ. 500 ವರ್ಷಗಳ ಈ ದೇಶದ ನೆಲ ಸಂಸ್ಕೃತಿಯ ಒಂದು ಆಶಯ ಈಡೇರ್ತಾ ಇರುವಂಥ ಒಂದು ಅಮೃತ ಗಳಿಗೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನಿಮ್ಮ 4 ಪ್ರಶ್ನೆಗಳು ಇಲ್ಲಿ ಅರ್ಥವನ್ನು ಕಳ್ಕೊಂಡಿದೆ ಖರ್ಗೆ ಅವರೇ, ಮತ್ತು ನೀವು ಅದನ್ನು ಗಮನಿಸದೇ ಇರೋದ್ರಿಂದ ನೀವು ಬಹಳ ಹಿಂದುಳಿದಿದ್ದೀರಿ ಅನ್ನೋದನ್ನು ಈ ಮೂಲಕ ಬೌದ್ಧಿಕವಾಗಿ ನಾನಿಲ್ಲಿ ನಿಮ್ಮನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು, BJP ಅವರಿಗೆ ನೇರವಾಗಿ ಕೇಳಿ, ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು? ಈಗ ಫಸ್ಟ್ ಆಫ್ ಆಲ್ ಈ BJP ಅವರು ನಾವು ಈ ಹಿಂದುತ್ವ ಬಗ್ಗೆ, ಹಿಂದೂಯಿಸಮ್ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತೀನಿ ರೀ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆಯಲ್ಲ, ಅದರ ಅರ್ಥ ತಿಳ್ಕೊಳಕ್ಕೆ, ಅರ್ಥ ಹಿಂಗೆ ಕೇಳಿಬಿಡಿ ಏನಂತ. ಒಬ್ಬರಿಗೂ ಗೊತ್ತಿರಲ್ಲ. ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ, ಅದ್ರ ಮೀನಿಂಗ್ ಕೇಳಿಬಿಡಿ. ಯಾವಾಗ ಸ್ವಾಮಿಗಳಾದ್ರಿ ತಾವು? ಯಾವಾಗ ಶಾಸ್ತ್ರಾನುಸಂಧಾನಕ್ಕೆ ನಿಮ್ಮನ್ನು ಒಳಗೊಳ್ಳಿಸಿಕೊಂಡ್ರಿ? ಯಾವಾಗ ನೀವು ಸಂಸ್ಕೃತ ಪಂಡಿತರಾದ್ರಿ? ಅಥವಾ ರಾಮಾಯಣ ಮತ್ತು ಮಹಾಭಾರತವನ್ನು, ಭಗವದ್ಗೀತೆಯನ್ನು ಅರ್ದು ಕುಡಿದದ್ದು ಯಾವಾಗ, ಎಲ್ಲಿ, ಹೇಗೆ? ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ, ಅಷ್ಟಬಂಧ ಅಂತೆಲ್ಲ ಕರಿತೇವಲ್ಲ ನಾವು. ಇಂಥ ಒಂದು ಕಾರ್ಯಕ್ರಮಕ್ಕೆ ಇರಬಹುದಾದಂಥ ಒಂದು ಆಗಮೋಕ್ತ ಇರ್ಬೋದು, ಇನ್ನೊಂದಿರ್ಬೋದು, ಅದಕ್ಕೊಂದು ಶಾಸ್ತ್ರ ಸಂಪ್ರದಾಯ ಅಂತಿದೆ. ಆ ಶಾಸ್ತ್ರ ಸಂಪ್ರದಾಯಕ್ಕೆ ಒಂದು ಸುದೀರ್ಘವಾದಂಥ ವಿವರಣೆಗಳಿದೆ. ಹೀಗೇ ಮಾಡಬೇಕು, ಇದೇ ಗಳಿಗೆಯಲ್ಲಿ ಮಾಡಬೇಕು, ಇಷ್ಟೇ ಮಾಡಬೇಕು, ಹೀಗೆ ಅಂತ ಅದಕ್ಕೊಂದು ಪದ್ಧತಿಗಳಿದೆ. ಆ ಪದ್ಧತಿಯಲ್ಲಿ ವೈವಿಧ್ಯತೆ ಇದೆ. ನೀವು ಹೇಳಿದಾಗೆ ಒಂದು ಕಲ್ಲಿನ ಮೂರ್ತಿ ಇರ್ತದೆ, ಅಲ್ಲಿ ಒಬ್ಬರು ಇದು ವಿಧಿವಿಧಾನ ಇರುತ್ತೆ, ಸಾಧು ಸಂತರ ಬಂದಿ, ಸ್ವಾಮೀಜಿಗಳ ಬಂದಿ, ಆಯಾಯ ಸಮುದಾಯದ ಮುಖಂಡರ ಬಂದಿ, ನಿಮ್ಮದೇ ಭಾಷೆ ಅದು ಬಂದಿ. ಈ ಬಂದಿಗಳು ಅಲ್ಲಿ ಕಲ್ಲಿಗೆ ನೀವು ದೇವರ ಹತ್ರ ಬಂದು ಇಲ್ಲಿ ನೆಲೆಸು, ಈಗ ಇದು ಕಲ್ಲು, ಇಲ್ಲಿ ಬಂದು ಪ್ರಾಣ ಪ್ರತಿಷ್ಠಾಪನೆ ಆಗೋದು ಅಂತಂದ್ರೆ ಹಾಗೆ ಹೀಗೆ ಅಂತ ನಿಮ್ಮದೇ ಆದಂಥ ಒಂದು ವಿಧಿವಿಧಾನದಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು, ಪೂಜಾರಿಗಳು ಬಂದು, ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಮಾಡಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಏನಕ್ಕೆ ಅದು ಮಾಡ್ತಾರೆ ಆ ವಿಧಿವಿಧಾನಗಳಂದರೆ, ದೇವರಿಗೆ ಆಹ್ವಾನ ಬಂದು ಈ ಗರ್ಭಗುಡಿನಲ್ಲಿ ತಾವು ಇರಬೇಕು, ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ, ಇದಕ್ಕೆ ಜೀವ ತುಂಬಬೇಕು. ನಿಮ್ಮ ಭಾಷೆ, ನಿಮ್ಮ ಹೇಳುವಿಕೆ ಮತ್ತು ಅದರ ವಿಧಿವಿಧಾನಗಳೇ ಹೇಳ್ತವೆ ನಿಮಗೆ ಅದರಲ್ಲಿ ಎಷ್ಟು ಜ್ಞಾನ ಇದೆ ಅನ್ನೋದನ್ನು. ಆ BJPಯವರು ಬಿಟ್ಟುಬಿಡಿ. BJPಯವರಿಗೆ ಇದರ ಪ್ರಾಣ ಪ್ರತಿಷ್ಠಾಪನೆಯ ಜ್ಞಾನ ಇದೆಯೋ ಇಲ್ಲವೋ ಅನ್ನೋದನ್ನು ಆಮೇಲೆ ತಿಳ್ಕೊಳ್ಳೋಣ. ನಿಮಗೆ ಎಷ್ಟು ಗೊತ್ತಿದೆ ಮೊದಲಾಗಿ? ಯಾಕೆಂತಂದರೆ BJPಯವರಿಗೆ ಎಷ್ಟು ಗೊತ್ತಿದೆ ಅನ್ನೋದಕ್ಕೆ ಸಂಕೇತ ಪ್ರಮಾಣವಾಗಿ ಈಗ ವ್ರತಾಚರಣೆಯಲ್ಲಿರುವ ಮತ್ತು ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ತನ್ನ ಮಾತು, ಕೃತಿ, ಜೀವನ, ಬದುಕು ಎಲ್ಲದರಲ್ಲೂ ಅದು ದೇಶದ ಯಾವುದೇ ಮೂಲೆಗೆ ಹೋದರೂ ಆ ಮೂಲ ಸಂಸ್ಕೃತಿಯನ್ನು, ಮೂಲ ನಂಬಿಕೆಯನ್ನು, ಮೂಲ ದೇವತೆಯನ್ನು ಪ್ರತಿಯೊಂದನ್ನು ಐತಿಹಾಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕರಾರುವಕ್ಕಾಗಿ ನೆನಪಿಸಿಕೊಂಡು, ಯಾರು ಬರ್ಕೊಟ್ಟ ಭಾಷಣವನ್ನು ಓದದೇನೆ ಸ್ವತಂತ್ರವಾಗಿ ಮಾತಾಡುವ, ಅದನ್ನು ಸಂಪೂರ್ಣವಾಗಿ ಶಾಬ್ದಿಕವಾಗಿ ಸತ್ಯದ ಅನಾವರಣವನ್ನು ಮಾಡುವ ಅಪರೂಪದ ಪ್ರಧಾನಿ ಮೋದಿಯವರಿದ್ದಾರೆ. ಸಾಕವರಿಗೆ. ನಿಮ್ಮಲ್ಲಿ ಯಾರಿದ್ದಾರೆ? ಮೋದಿಯವರ ಇಡೀ ಪರಂಪರೆಯಲ್ಲಿ ಶಾಸ್ತ್ರಾನುಸಂಧಾನಕ್ಕೆ ನಾನೊಂದು ಕನಿಷ್ಠ 100 ಜನರನ್ನು ಕೊಡಬಲ್ಲೆ.
ಕರಾರುವಕ್ಕಾಗಿ ಮಾತಾಡುವಂಥವ್ರು. ಅಲ್ಲಿ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅದು ದೇಶಕ್ಕೆಲ್ಲ ಗೊತ್ತು. ಈ ಬಂದಿ ಸಂಸ್ಕೃತಿಯಲ್ಲಿ ಮಾತಾಡುವಂಥ ನಿಮಗೆಷ್ಟು ಗೊತ್ತಿದೆ? ರಾಮಾಯಣದಲ್ಲಿ ಎಷ್ಟು ಕಾಂಡಗಳಿದೆ? ಬೇಡ, ಶಂಭೂಕನ ಪ್ರಕರಣ ಆದರೂ ಗೊತ್ತಿದೆಯಾ ನಿಮಗೆ? ಭಗವದ್ಗೀತೆ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಕೇಳಿ BJP ಅವ್ರನ್ನ ಕೇಳಿ ಹೇಳ್ತಾರೆ, ಗೋಮೂತ್ರ ಕುಡಿತಾರ ಅವರು ಅಂತ ಕೇಳ್ತಾರೆ. ಯಾರ್ಯಾರು ಯಾವ್ಯಾವ ಮೂತ್ರವನ್ನು ಕುಡಿತಾರೆ ಅಂತ ಈ 75 ವರ್ಷದಲ್ಲಿ ನಮ್ಗೆ ಗೊತ್ತಾಗೋಗಿದೆ ಖರ್ಗೆ ಅವರೇ. ಗೋಮೂತ್ರವನ್ನು ಯಾರ್ಯಾರು ಕುಡಿತಾರೆ, ಯಾರ್ಯಾರು ಕುಡಿತಾ ಇಲ್ಲ, ಅದರಲ್ಲಿರುವ ಅಂಶಗಳೇನು, ಆರೋಗ್ಯಕ್ಕೆಷ್ಟು, ಆಧ್ಯಾತ್ಮಕ್ಕೆಷ್ಟು, ಅದೆಲ್ಲವೂ ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಬಿಟ್ಟಿದೆ. ನೀವು ಅದರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಆದರೆ ಈ ರಾಮ ಮಂದಿರವನ್ನು ಶಾಸ್ತ್ರೋಕ್ತವಾದಂಥ ಒಂದು ಪುನರ್ ಪ್ರತಿಷ್ಠಾಪನೆಗೊಳ್ತಾ ಇರುವಂಥ ಈ ಸಂದರ್ಭವನ್ನು ವಿರೋಧಿಸುವವರು ಯಾವ ಮೂತ್ರವನ್ನು ಕುಡಿತಾರೆ ಅಂತ ಮೊದಲು ಹೇಳಬೇಕು. ಅದು ಈ ದೇಶದ ಪ್ರಶ್ನೆ. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ ಅಂತ ಗೊತ್ತಿದೆಯಾ ತಮಗೆ? ಇವತ್ತು ಇಡೀದಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಭಗವದ್ಗೀತೆಯನ್ನು ಪಾಠವಾಗಿ ಬೋಧಿಸಲಾಗ್ತದೆ. ಮಧ್ಯಪ್ರಾಚ್ಯದಿಂದ ಹಿಡಿದು ಮುಸ್ಲಿಂ ಕಂಟ್ರಿಗಳಿಂದ ಹಿಡಿದು, ಅದು ಯಾಕೆ ಒಂದು ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ, ಮ್ಯಾನೇಜ್ಮೆಂಟಿನ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಭಗವದ್ಗೀತೆಯನ್ನು ಪ್ರಾತಿನಿಧಿಕ ಪಠ್ಯವಾಗಿ ಯಾಕೆ ಬಳಸ್ತಾರೆ ಅನ್ನೋಂಥ ಒಂದು ಪ್ರಶ್ನೆಗೆ ITBT ಸಚಿವರಾದ ತಾವು ಒಂದು ಉತ್ತರವನ್ನು ಕೊಡಬಲ್ಲರೇನು? ಹುರುಳಿಲ್ಲದ ಮಾತನ್ನು ಆಡುವ ಮೂಲಕ ಬೌದ್ಧಿಕ ಶೂನ್ಯತೆಯನ್ನು ಢಾಳಾಗಿ ಪ್ರದರ್ಶಿಸುವುದು ಅಂದರೆ ಎಷ್ಟು, ಏನು, ಹೇಗೆ? ನೀವೊಂದು ನಿರಂತರವಾದ ಉದಾಹರಣೆ. ದಿಮಾಕ್ ಇರಬೇಕು, ಅಹಂಕಾರ ಇರಬೇಕು, ದರ್ಪನೂ ಇರಬೇಕು. ಆದರೆ ಅದರ ಒಳಗಡೆ ಒಂದು ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅನ್ನುವ ಪೊಳ್ಳು ಇರಬಾರದು. ಹೆಚ್ಚು ಕಾಲ ನಡೆಯುವುದಿಲ್ಲ. ಸರಿಯಾದ ರೀತಿಯ ಸಮಯಕ್ಕೆ ಸಂದರ್ಭದ ಒಂದು ಯಾವ್ಯಾವ ಪ್ರಶ್ನೆಗೆ ಎಲ್ಲೆಲ್ಲಿ ಹೇಗೆ ಉತ್ತರ ಬರ್ತಾ ಇದೆ, ರಾಮಾಯಣದ ಈ ಇಡೀದಾದಂಥ ಒಂದು ಮಹಾಕಾವ್ಯದ ಪ್ರಶ್ನೆಯ ಬಗ್ಗೆ ಮಾತಾಡುವಾಗ, ಭಗವದ್ಗೀತೆಯ ಬಗ್ಗೆ ಮಾತಾಡುವಾಗ, ರಾಮ ಮತ್ತು ಕೃಷ್ಣರ ಬಗ್ಗೆ ಮಾತಾಡುವಾಗ, ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಮಾತಾಡುವಾಗ, ಆ ಪ್ರತಿಷ್ಠಾಪನೆಯ ಇಡೀದಾದಂಥ ಸಾಂಸ್ಕೃತಿಕ ಮತ್ತು ವಿದ್ವತ್ತಿನ ಒಂದು ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ, ಈ ನೆಲದ ಸಂಸ್ಕೃತಿಯ ಬಗ್ಗೆ, ಸನಾತನ ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ಅದಕ್ಕೆ ಎಷ್ಟು ಜ್ಞಾನದ ಹಿನ್ನೆಲೆ ಬೇಕು, ತಿಳುವಳಿಕೆಯ ಹಿನ್ನೆಲೆ ಬೇಕು, ಅಧ್ಯಯನದ ಹಿನ್ನೆಲೆ ಬೇಕು. ಅದರ ಒಂದು ಕನಿಷ್ಠ ಜ್ಞಾನವೂ ಇಲ್ಲದೇನೆ ನಮ್ಮ ಹತ್ರ ಅಧಿಕಾರ ಇದೆ, ನಮ್ಮ ಹತ್ರ ಕೌಟುಂಬಿಕವಾದಂಥ ಒಂದು ರಾಜಕಾರಣದ ಹಿನ್ನೆಲೆ ಇದೆ, ಹಣ ಇದೆ, ಅಥವಾ ಇನ್ನೇನೇನೋ ಎಲ್ಲವೂ ಇದೆ, ಹಾಗಾಗಿ ನಾವು ಮಾತಾಡಲಿಕ್ಕೆ ಸಮರ್ಥರು ಅಂತ ಭಾವಿಸುವುದಾದರೆ ಅದು ಪ್ರಿಯಾಂಕ ಖರ್ಗೆ ಅವರ ಮಾತಿನ ಹಾಗೆ ಆಗತ್ತೆ. ನಗೆಪಾಟ್ಲಿಗೀಡಾಗ್ತೀರಿ ಇದೇ ಥರ ಮುಂದುವರೆದರೆ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು ಅಂತ BJP ಅವರ ಹತ್ರ ಕೇಳಿ ಅಂತ ಹೇಳ್ತಾರೆ. ಒಬ್ಬ ಪ್ರತಾಪ ಸಿಂಹನೋ, ಈ ತಲೆಮಾರಿನ ಸೂರ್ಯನೋ, ಇಂಥವರೇ ಸಾಕು, ಹೆಚ್ಚು ಬೇಡ ನಿಮಗೆ. ಮಹಾಮಹಾ ಪಂಡಿತರು ಯಾರು ಬೇಕಾಗಿಲ್ಲ. ಇಡೀ 75 ವರ್ಷದಲ್ಲಿ ಸಾರ್ವಜನಿಕ ಜೀವನದಲ್ಲಿದ್ದಂಥ ರಾಜಕಾರಣಿಗಳು ಮಾತಾಡಿದ ಮಾತುಗಳನ್ನು ಇವತ್ತಿಗೂ ದಾಖಲೆ ತೆಗೆದು ನೋಡಿ. ಯಾರ್ಯಾರು ಯಾವ್ಯಾವ ಪಕ್ಷದವರು ಈ ದೇಶದ ಸಂಸ್ಕೃತಿಯ ಬಗ್ಗೆ, ಈ ದೇಶದ ನಂಬಿಕೆಯ ಬಗ್ಗೆ, ಆಚರಣೆ ಬಗ್ಗೆ ಎಷ್ಟೆಷ್ಟು ತಿಳ್ಕೊಂಡಿದ್ದಾರೆ, ಎಂತೆಂಥ ಮಾತುಗಳನ್ನು ಆಡಿದ್ದಾರೆ, ಎಂತೆಂಥ ಅಬದ್ಧಗಳನ್ನು ಮಾಡಿದ್ದಾರೆ ಅಂತ. ನಿಮಗೆ ನಾನು ಒಂದು ಸಿಂಪಲ್ ಆಗಿ ಕೇಳ್ತೇನೆ, ದೇವಸ್ಥಾನಕ್ಕೆ ಹೋಗುವುದಾದರೆ ಹೇಗೆ ಹೋಗಬೇಕು ಅಂತ ಗೊತ್ತಿದೆಯಾ? ದೇವಸ್ಥಾನಕ್ಕೆ ಹೋದಾಗ ದೇವರ ಪೂಜೆಯಲ್ಲಿ ಮಂಗಳಾರತಿಯನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಿದೆಯಾ? ಅವರಲ್ಲಿ ಗಂಧ ಪ್ರಸಾದವನ್ನು ಕೊಡ್ತಾರೆ, ಅದನ್ನು ಯಾವ ಬೆರಳಲ್ಲಿ ಹೇಗೆ ಯಾವ ಜಾಗಕ್ಕೆ ಅದನ್ನು ಸ್ವೀಕರಿಸಬೇಕು ಮತ್ತು ಇಟ್ಕೊಳ್ಬೇಕು ಅಂತ ಗೊತ್ತಿದೆಯಾ? ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಗೊತ್ತಿದೆಯಾ? ನಿಮಗೆ ಗೊತ್ತಿರಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ನೀವು BJP ಅವರಿಗೆ ಪ್ರಶ್ನೆ ಮಾಡ್ತೀರಲ್ಲ, ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಕೇಳಿ ಅವರಿಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಗೊತ್ತಿದೆಯಾ ಅಂತ ಕೇಳ್ತೀರಿ. ಭಗವದ್ಗೀತೆ ಓದ್ಕೊಳ್ಳಿಲ್ಲ, ರಾಮಾಯಣ ಓದ್ಕೊಳ್ಳಿಲ್ಲ, ಹನುಮಾನ್ ಚಾಲೀಸ ಓದ್ಕೊಳ್ಳಿಲ್ಲ. ಸುಂದರಕಾಂಡವನ್ನು ನಿಮ್ಮದೇ ಇಂಡಿ ಕೂಟದವರೀಗ ಅಲ್ಲಿ 11 ದಿನ ಮಾಡಲಿಕ್ಕೆ ಹೊರಟಿದಾರಲ್ಲ, 11 ದಿನ ಅಲ್ಲ, ನಿನ್ನೆಯಿಂದ 22ರವರೆಗೆ
ಅದರ ಸಮಾಪ್ತಿ ಆಗುತ್ತೆ, 22ಕ್ಕೆ ಸಮಾರೋಪ ಆಗುತ್ತೆ. ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ? ಏನು ಅಂತ ಭಾವಿಸ್ತೀರಿ? ನಿಮ್ಮ ಕಾಂಗ್ರೆಸ್ಸಿನಲ್ಲಿ ಒಂದು ಏಕಮತ ಇಲ್ಲ, ವಿರೋಧಿಸುವುದರಲ್ಲೂ ಏಕಮತ ಇಲ್ಲ. ಒಬ್ಬರು ಹೋಗ್ತಾರೆ ಅಂತಾರೆ, ಒಬ್ಬರು ಈ ದೇಶದ ಸಂಸ್ಕೃತಿಯ ಸಂಕೇತ ಅಂತಾರೆ. ರಾಮನ ಇಡೀ ಪುನರ್ ಪ್ರತಿಷ್ಠಾಪನೆಯನ್ನು ಕಾಂಗ್ರೆಸ್ ವಿರೋಧಿಸಿದ್ದೇ ಮಹಾ ತಪ್ಪು ಅಂತ ಹೇಳ್ತಾರೆ. ರಾಮ ಒಬ್ಬ ಕಾಲ್ಪನಿಕ ಪುರುಷ ಅಂತ, ಅದೊಂದು ಸ್ಕ್ರಿಪ್ಟೆಡ್ ಕಥಾನಕ, ಫಿಕ್ಷನ್ ಅಂತ ಕೋರ್ಟಿಗೆ ಹೋದವರು ನೀವು, ಆ ಸಂಸ್ಕೃತಿಯವರು. ಏನನ್ನ ಮಾತಾಡ್ತೀರಿ? ಮಾತಾಡ್ಬೋದು ಅಂತ ಮಾತಾಡ್ಬಿಡೋದೇನು? ಏನನ್ನಾದರೂ ಮಾತಾಡ್ಬೋದು ಅಂತಲ? ಎಷ್ಟು ವೇದಗಳನ್ನು ಓದ್ಕೊಂಡಿದ್ದೀರಿ? ಎಷ್ಟು ಸ್ಮೃತಿಗಳನ್ನು ಓದ್ಕೊಂಡಿದ್ದೀರಿ? ಎಷ್ಟು ಭಗವದ್ಗೀತೆಯನ್ನು ಓದಿದ್ದೀರಿ? ಎಲ್ಲಿದೆ ನಿಮ್ಮ ಜ್ಞಾನದ ಆವಿರ್ಭಾಗ ನಿಧಿ? ನಮಗೂ ಸ್ವಲ್ಪ ತಿಳಿಸಿ ಅದನ್ನು. ಕನ್ನಡದ ಭಾಷೆಯನ್ನು ಸರಿಯಾಗಿ ಬಳಸಲಿಕ್ಕೆ ಬರೋದಿಲ್ಲ ತಮಗೆ. ಇಂಗ್ಲೀಷು ಅದರ ನಂತರದ್ದು ನಾಸ್ತಿ. ಅದರ ಮಧ್ಯೆ ನೀವೇನು ಕೇಳ್ತೀರಿ? ಇಡೀ BJPಯ ಪಕ್ಷಕ್ಕೆ, ಅದರ ಇಡೀದಾದಂಥ ಒಂದು ಜ್ಞಾನ ಸಂಸ್ಕೃತಿಗೆ ಭಗವದ್ಗೀತೆ ಅಂದರೆ ಓದ್ಕೊಂಡಿಲ್ಲ, ರಾಮಾಯಣ ಓದ್ಕೊಂಡಿಲ್ಲ, ಹನುಮಾನ್ ಚಾಲೀಸ ಓದಿಲ್ಲ, ಅವರು ಓದಿದ್ದಿಲ್ಲ. ಓಕೆ, ನೀವು ಎಷ್ಟು ಓದಿದ್ದೀರಿ? ಬರ್ತೀರಾ ಸಾರ್ವಜನಿಕ ಒಂದು ಸಂವಾದಕ್ಕೆ? ಎಲ್ಲಿದ್ದೀರಿ? ಏನನ್ನಾದರೂ ಮಾತಾಡ್ಬೋದೇನು? ಹೇಗಾದರೂ ಮಾತಾಡ್ಬೋದಾ? ಇಂಥ ಒಂದು ಕೊಟ್ಟಿ ಸಂಸ್ಕೃತಿಯ, ಶೂನ್ಯ ಸಂಸ್ಕೃತಿಯ, ಜ್ಞಾನಹೀನ ಸಂಸ್ಕೃತಿಯ ಸಂಕೇತವಾಗಿ ನಿಮ್ಮ ಈ ವಯಸ್ಸಲ್ಲೂ ನೀವು ಈ ಥರ ಹುಂಕರಿಸ್ತೀರಿ ಅಂತಾದರೆ, ಓದಿನ ಹಿನ್ನೆಲೆ ಇಲ್ಲ, ಜ್ಞಾನದ ಹಿನ್ನೆಲೆ ಇಲ್ಲ, ತಿಳುವಳಿಕೆಯ ಹಿನ್ನೆಲೆ ಇಲ್ಲ, ಕೇವಲ ಪ್ರೆಸ್ ಮೀಟಲ್ಲಿ ಏನನ್ನಾದರೂ ಪ್ರಶ್ನಿಸಬೇಕು, ದಿಮಾಕನ್ನು ಪ್ರದರ್ಶಿಸಬೇಕು ಅನ್ನೋದ ಮಟ್ಟಕ್ಕೆ ನೀವು ಇಳಿತೀರಿ ಅಂತಾದರೆ, ಇದಕ್ಕಿಂತ ಒಂದು ಹೇಸಿಗೆ, ಇದಕ್ಕಿಂತ ಒಂದು ಹೀನಾಯ ಬೌದ್ಧಿಕ ಶೂನ್ಯತೆಯ ದಿವಾಳಿತನ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನೀವು ಓದ್ಕೊಳ್ಳಿ, ಅವರು ಓದ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ. ಮೊದಲು ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ನಿಮ್ಮ ಅವರು ಬಂದು ಅಂಥೇಳಿ ಮಾತಾಡ್ತಿರಲ್ಲ, ಈ ಕೊಟ್ಟಿತನವನ್ನು, ನಗೆಪಿಯಾಟ್ಲಿಗೀಡಾಗುವಂಥ ಈ ನಿಮ್ಮ ವ್ಯಕ್ತಿತ್ವವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಬೇಡಿ. ಭಾಳ ಮುಜುಗರ ಆಗುತ್ತೆ, ಹೇಸಿಗೆ ಆಗುತ್ತೆ. ಅದು ಬೇಡ. ಯಾಕೆಂದರೆ ರಾಮ ಮತ್ತು ಕೃಷ್ಣ ಸಂಸ್ಕೃತಿ ಇದೆಯಲ್ಲ, ಅದೊಂದು ಪ್ರಜ್ಞೆಯ ಪ್ರವಾಹ. ಅದು ಒಬ್ಬ ಮರ್ಯಾದಾ ಪುರುಷೋತ್ತಮನಾಗಿ ಉತ್ತಮನಾಗಿ ಬದುಕುವ ಒಂದು ಸಂಸ್ಕೃತಿಯನ್ನು ಹೇಳಿಕೊಟ್ರೆ, ಕೃಷ್ಣ ಅನ್ನೋದು ಒಂದು ಪ್ರಜ್ಞೆ. 16,000 ಹೆಂಡತಿಯರು ಅಂತ ಇವತ್ತಿಗೂ ಬೊಗಳುವ ಒಂದು ಸಂಸ್ಕೃತಿ ಇದೆಯಲ್ಲ, ಅವರಿಗೆ ಕೃಷ್ಣ ಅವತ್ತು ಆ 16,000 ಹೆಣ್ಣುಮಕ್ಕಳಿಗೆ ಇಡೀದಾದಂಥ ಸಾಮಾಜಿಕವಾಗಿ ಬದುಕುವ ಒಂದು ಸ್ವಾಭಿಮಾನದ ಚಿಹ್ನೆಯಾಗಿ ಒಂದು ಕೃಷ್ಣ ಸಂಸ್ಕೃತಿಯನ್ನು ದಾರೆ ಎರೆದಿದ್ದ ಅನ್ನುವಂಥ ಮೂಲಭೂತವಾದಂಥ ತಿಳುವಳಿಕೆ ಇಲ್ಲ. ಹೆಂಡತಿ ಯಾರು? ಸಮಾಜದ ಅಬಲೆಯರಿಗೆ ಬದುಕಲಿಕ್ಕೆ ಒಂದು ನಾಮಮಂತ್ರವನ್ನು ಕೊಟ್ಟಂಥ ಒಬ್ಬ ಮಹಾಕ್ರಾಂತಿಕಾರಿ ಕೃಷ್ಣ ಯಾರು? ಆ ಕೃಷ್ಣನಿಗೂ ಆ 16,000 ಅಬಲ ಹೆಣ್ಣುಮಕ್ಕಳಿಗೂ ಇರುವಂಥ ಒಂದು ಒಳ ಸಂಸ್ಕೃತಿ ಸಂಬಂಧ ಅನುಸಂಧಾನ ಏನು? ಇಂಥ ಸೂಕ್ಷ್ಮತೆ ಎಲ್ಲ ಗೊತ್ತಿದೆಯಾ ನಿಮಗೆ? ತಿಳ್ಕೊಂಡಿದ್ರೇನು? ಬಹಳ ಒಂಥರ ಹಿಂಸೆ ಆದ ಕಾರಣಕ್ಕಾಗಿ ಮಾತಿಗೆ, ಅವರ ಪ್ರಶ್ನೆಗೆ, ಅವರ ಒಟ್ಟು ಆ ಪ್ರಸ್ತಾಪಕ್ಕೆ ಒಂದಿಷ್ಟು ಮಾತಾಡದೆ ಹೊರತು ಈ ಮಾತಾಡಬೇಕಾದಂಥ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ, ಅದರ ಆ ಗಾಂಭೀರ್ಯವೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅದರ ನಂತರ ಇವತ್ತಿನ ನನ್ನ ಮಾತಲ್ಲಿ ಈಗಾಗಲೇ ಚರ್ಚೆಯಾದಂಥ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಂದು, ಅಯೋಧ್ಯೆಯಲ್ಲೇ ರಾಮ ಮಂದಿರ ಯಾಕೆ? ಇದು ಕಾಂಗ್ರೆಸ್ಸಿನವರ ಪ್ರಶ್ನೆ ಮತ್ತು ಈ ಎಡಪಂಥೀಯರ ಪ್ರಶ್ನೆ, ಬುದ್ಧಿಜೀವಿಗಳ ಪ್ರಶ್ನೆ. ನಮ್ಮೂರಲ್ಲೂ ರಾಮ ಮಂದಿರ ಇಲ್ವೇ? ಅಲ್ಲಿಗೆ ಹೋಗಿ ಪೂಜೆ ಮಾಡಿದ್ರೆ ಸಾಕಾಗೋದಿಲ್ವೇ? ಈ ಒಂದು ಮೂಲಭೂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನಮ್ಮ ಸಿನಿಮಾದಲ್ಲಿ ನಿರ್ದೇಶಕರಾಗಿ, ನಟರಾಗಿ, ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆಲಸ ಮಾಡಿದಂಥ ಹೇಮಂತ್ ಅವರು
ಒಂದು ಮೆಸೇಜನ್ನು ಹಾಕಿದರು. ಆ ಮೆಸೇಜಿನ ಆಧಾರದಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡುವ ಅಂತ ಅನಿಸ್ತು ನನಗೆ. ಭಾಳ ಚೆನ್ನಾಗಿ ಹೇಳಿದರು ಅವರು. ಇದನ್ನು ಹಿಂದೆಯೂ ನಾನು ಹೇಳಿದ್ದೆ. ರಾಮ ಮಂದಿರ ಅನ್ನುವುದು ಅಯೋಧ್ಯೆಯಲ್ಲೇ ಯಾಕೆ ಅನ್ನುವ ಪ್ರಶ್ನೆಗೆ ನಮ್ಮ ಊರೂರಿನಲ್ಲಿರುವಂಥ ಎಲ್ಲ ರಾಮ ಮಂದಿರಗಳು ಮತ್ತು ಅಯೋಧ್ಯೆಯ ರಾಮ ಮಂದಿರ ಯಾಕೆ ಭಿನ್ನ ಅನ್ನುವ ಬೀಜ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಂಡ್ಬಿಟ್ರೆ ರಾಮ ಮಂದಿರ ಮತ್ತು ರಾಮನ ಪುನರ್ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ, ಅಯೋಧ್ಯೆಯ ರಾಮ ಜನ್ಮಭೂಮಿಗೆ ಅದರದೇ ಆದಂಥ ಐತಿಹಾಸಿಕವಾದಂಥ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಮಹತ್ವ, ನೆಲೆ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ದೊರಕ್ತದೆ. ನಾವು ಈ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಆಗ ಬಾಬರನ ಒಂದು ದುಷ್ಕೃತ್ಯಕ್ಕೆ ಏನು ಬಲಿಯಾಯಿತು, ಮೊಘಲ್ ಎಂಪೈರಿನ ಒಂದು ಇಡೀಯದಾದಂಥ ಭಂಜಕ ಸಂಸ್ಕೃತಿಯ ಸಂಕೇತವಾಗಿ ಇವತ್ತು ನಾವೇನು ರಾಮ ಮಂದಿರವನ್ನು ಅಥವಾ ಅಯೋಧ್ಯೆಯ ನೆಲೆಯನ್ನು ಕಾಣ್ತೇವೆ, ಆವಾಗಲೂ ನಾವೊಂದು ಪ್ರಶ್ನೆಯನ್ನು ಹುಟ್ಟು ಹಾಕಬೇಕಾಗತ್ತೆ. ಯಾವಾಗ ರಾಮನ ಜನ್ಮಭೂಮಿಯಲ್ಲಿ ಇದ್ದಂಥ ಮಂದಿರವನ್ನು ಕೆಡವಿ ಬಾಬ್ರಿ ಮಸೀದಿಯನ್ನು ಕಟ್ಟಿದಿರೋ, ಆವಾಗ ನಾವು ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಆ ಸಂದರ್ಭಕ್ಕೆ ಏನು, ಬಾಬರ ಅಥವಾ ಮೊಘಲರು, ಮಹಮ್ಮದೀಯ ಸಂಸ್ಕೃತಿ, ಈ ದಾಳಿಕೋರರು ಅಯೋಧ್ಯೆಯ ರಾಮ ಮಂದಿರವನ್ನೇ ಯಾಕೆ ಒಡೆದರು? ಆಗಲೂ ಇಡೀ ಭಾರತದಲ್ಲಿ ಸಾವಿರ ರಾಮ ಮಂದಿರಗಳಿದ್ದು ಅಯೋಧ್ಯೆಯ ರಾಮ ಮಂದಿರವನ್ನೇ ಯಾಕೆ ಕೆಡವಿದ್ರು? ಹಾಗಾದರೆ ಯಾಕೆ ಅದನ್ನೇ ಟಾರ್ಗೆಟ್ ಮಾಡಿದರು? ಅಥವಾ ಕಾಶಿಯನ್ನು ಯಾಕೆ ಟಾರ್ಗೆಟ್ ಮಾಡಿದರು? ಮಥುರವನ್ನು ಯಾಕೆ ಟಾರ್ಗೆಟ್ ಮಾಡಿದರು? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು? ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾಕೆ, ನಮ್ಮ ಊರಲ್ಲಿ ರಾಮ ಮಂದಿರ ಇಲ್ಲವೇ ಅನ್ನುವಂಥ ಈ ಮುಟ್ಟಾಳರಿಗೆ, ಸಂಸ್ಕೃತಿಹೀನರಿಗೆ, ಇತಿಹಾಸದ ಮತ್ತು ಇಡೀ ನಮ್ಮ ಪರಂಪರೆಯ ಈ ನೆಲ ಸಂಸ್ಕೃತಿಯ ಜ್ಞಾನವಿಲ್ಲದೆ ಇದ್ದಂಥ ಅಜ್ಞಾನಿಗಳಿಗೆ ನಾವು ಹೇಳಬೇಕು, ಯಾಕೆ ಅಯೋಧ್ಯೆಯ ರಾಮ ಮಂದಿರವನ್ನೇ ಬಾಬರ್ ಮತ್ತು ಅವನ ಸಂಗಡಿಗರು ಒಡೆದರು? ಯಾಕೆ ಅಂತಂದರೆ ಇಡೀ ಭಾರತದ ಕೋಟಿ ಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದು ನಂಬಿಕೆಯ ನೆಲೆ. ಅದನ್ನು ನಾನು ಒಡೆದೆ ಅಂತಾದರೆ ಇಡೀ ದೇಶದ ಹಿಂದೂಗಳ ಇಡೀ ಆಸ್ಥಾ ಸಂಸ್ಕೃತಿಯ ಮೇಲೆ ಏಕಕಾಲದಲ್ಲಿ ನಾನು ಬರ್ಬರವಾದಂಥ ಒಂದು ದಾಳಿ ಮಾಡಿದಂಥ ಒಂದು ಅಸಹನೀಯವಾದಂಥ ವಿಕೃತವಾದಂಥ ಒಂದು ಸಂತೋಷ ಮತ್ತು ಒಂದು ಪ್ರತಿಭಟನೆ ಮತ್ತು ಆ ದಾಳಿಯ ಒಂದು ಪರಮೋಚ್ಚವಾದಂಥ ಈ ಮುಸ್ಲಿಂ ಸಂಸ್ಕೃತಿಯ, ಈ ಭಂಜಕ ಸಂಸ್ಕೃತಿಯ ಒಂದು ಆಘಾತವನ್ನು ನಾನು ಮಾಡಬಲ್ಲೆ. ಯಾಕೆಂತಂದರೆ ಅದು ರಾಮನ ಜನ್ಮಭೂಮಿ. ಜನ್ಮಭೂಮಿಯ ಮೇಲೆ ಮರ್ಮಾಘಾತ ಮಾಡಬೇಕು, ಅದನ್ನೇ ನಾನು ಒಡೆಯಬೇಕು. ಊರೂರಿನ ರಾಮ ಮಂದಿರ ಒಡೆಯುವುದಲ್ಲ. ಬಾಬರ್ನಿಗೆ ಅದು ಆ ಜ್ಞಾನ ಇತ್ತು, ಅವನಿಗೆ ಅದು ಗೊತ್ತಿತ್ತು. ಈ ಹಿಂದೂಗಳ ಇಡೀಯದಾದಂಥ ಭಕ್ತಿ ಭಾವದ ಶ್ರದ್ಧಾ ಕೇಂದ್ರದ ಮೂಲ ನೆಲೆ ಎಲ್ಲಿದೆ? ಅದು ಅಯೋಧ್ಯೆಯಲ್ಲಿದೆ. ಅದು ಅಯೋಧ್ಯೆಯ ರಾಮನ ಜನ್ಮಭೂಮಿಯ ನೆಲದಲ್ಲಿದೆ. ಅದನ್ನು ನಾನು ಮುಟ್ಟಿದರೆ, ಒಡೆದರೆ, ಅದನ್ನು ಧ್ವಂಸಗೊಳಿಸಿದರೆ ಹಿಂದೂ ಸಂಸ್ಕೃತಿಗೆ ನಾನು ಮರ್ಮಾಘಾತವನ್ನು ಮಾಡಿದಾಗತ್ತೆ. ಅದೇ ಕಾಶಿ, ಅದೇ ಮಥುರಾ. ನಮ್ಮ ಮೂಲಭೂತವಾದಂಥ ಶ್ರದ್ಧಾ ನೆಲೆಗಳನ್ನಷ್ಟೇ ಹೊಡೆದಿದ್ದಾರೆ ಅವರು. ಬೇರೆ ಬೇರೆ ಕಡೆ ಆಗಿರ್ಬೋದು, ಅದು ಪ್ರಶ್ನೆ ಬೇರೆ. ಅದು ಯಾಕೆ ಮಾಡಿದ್ರು ಅವರು? ಹಾಗಾದರೆ ಅದು 1000 ವರ್ಷದಿಂದ ಇರಲಿ, 500 ವರ್ಷಗಳಿಂದ ಆಗಲಿ, 5 ಗಂಟೆಗಳ ಹಿಂದೆ ನಡೆದಿರಲಿ, ಅದು ತಪ್ಪೇ. ಅಂದರೆ ಈ ನೆಲದ ಬಹುಸಂಖ್ಯಾಕ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ, ಭಕ್ತಿ ಕೇಂದ್ರದ ಮೇಲೆ ಆಘಾತವನ್ನು ಮಾಡಿದ್ದು ಮಹಮ್ಮದೀಯ ಸಂಸ್ಕೃತಿ ಮಾಡಿದಂಥ ಒಂದು ಘೋರವಾದ ಅನ್ಯಾಯ. ಆ ಅನ್ಯಾಯಕ್ಕೆ ನ್ಯಾಯ ದೊರಕಲೇಬೇಕು.
ದೊರಕಲೇಬೇಕು ಅಂತಾದರೆ ಏನು ಮಾಡಬೇಕು? ರಾಮ ಮಂದಿರದ ಮೇಲೆ ನಿರ್ಮಿಸಿದ ಬಾಬ್ರಿ ಮಸೀದಿಯನ್ನು ಕೆಡವಬೇಕು. ಅಲ್ಲಿ ಅಡಿಯಲ್ಲಿದ್ದಂಥ ಪುರಾತನವಾದಂಥ ನಮ್ಮ ಶ್ರದ್ಧಾ ಕೇಂದ್ರದ ಆ ಒಂದು ಕುಸಿದ ಸಂಸ್ಕೃತಿಯನ್ನು ಪುನರ್ನಿರ್ಮಾಣ ಮಾಡಬೇಕು. ಆವಾಗ ಮಾತ್ರ ನ್ಯಾಯ ಸಿಗುತ್ತೆ. ಇದೇ ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದು. ಹಾಗಾಗಿ ಊರೂರಿನ ರಾಮ ಮಂದಿರಕ್ಕೂ ಅಯೋಧ್ಯೆಯ ರಾಮ ಮಂದಿರಕ್ಕೂ ಇರುವ ವ್ಯತ್ಯಾಸ ಇದು. ಇದನ್ನು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕು. ಒಂದು. ಎರಡನೇದು, ಅಯೋಧ್ಯೆಯ ರಾಮ ಮಂದಿರವಾದ ಪುನರ್ ಪ್ರತಿಷ್ಠಾಪನೆಗೆ ನಾವು ಯಾಕೆ ಹೋಗುವುದಿಲ್ಲ ಅನ್ನೋದಕ್ಕೆ ಈ ಸೆಕ್ಯುಲರಿಸಮನ್ನು ಇಟ್ಕೊಂಡು, ಜಾತ್ಯತೀತತೆ ಮತ್ತು ಧರ್ಮಾತೀತತೆಯನ್ನು ಇಟ್ಕೊಂಡು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಒಂದು ತಮ್ಮದೇ ಆದಂಥ ಒಂದು ವಾದವನ್ನು ಮಂಡಿಸುವಂಥ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಇರಬಹುದು, ಅಥವಾ CPIMನ ಸೀತಾರಾಮ್ ಯಚೂರಿ ಇರಬಹುದು, ಬೃಂದಾ ಕಾರೆಟ್ ಇರಬಹುದು. ಇವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ನೀವು ಈಗ ಅಲ್ಪಸಂಖ್ಯಾತರಿಗೆ ನೋವಾಗತ್ತೆ, ಜಾತ್ಯತೀತ ಮನೋಭಾವಕ್ಕೆ ಧಕ್ಕೆ ಆಗತ್ತೆ, ಸೆಕ್ಯುಲರಿಸಮ್ನಿಗೆ ಅದು ಅಪಮಾನ ಆಗತ್ತೆ, ಅಥವಾ ಸಂವಿಧಾನಾತ್ಮಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ನಮಗೆಲ್ಲರೂ ಒಂದೇ, ಸರ್ವಧರ್ಮ ಸಮನ್ವಯತೆಯನ್ನು ನೋಡುವವರು ನಾವು, ಜಾತ್ಯತೀತವಾಗಿ ನೋಡುವವರು, ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ಒಂದು ಸಮಾಜವಾದಿ ನಿಲುವಿಗೆ ನಾವು ಅಂಟುಕೊಂಡವರು. ಆದ್ದರಿಂದ ನಾವು ರಾಮ ಮಂದಿರದ ಉದ್ಘಾಟನೆಗೆ ಹೋಗುವುದಿಲ್ಲ, ಬಹಿಷ್ಕರಿಸ್ತೇವೆ ಅಂತೇನು ಎಡಪಕ್ಷ ಮತ್ತು ಕಾಂಗ್ರೆಸ್ಸು, ಮುಖ್ಯವಾಗಿ ಇಂಡಿಯಾ ಕೂಟ ಅದರಿಂದ ಹೊರಗೆ ಬಂದು ಆಗಿದೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಮೂಲಭೂತವಾಗಿ ಕೇಳಬೇಕಾಗತ್ತೆ. ಈ ದೇಶ ನಿಮಗೆ ಕೇಳುತ್ತೆ, ನೆನಪಿಡಿ. ಏನು? ಶಾಂತಿ ಸಂಧಾನದ ಸಂಕೇತವಾಗಿ ಸುಪ್ರೀಂ ಕೋರ್ಟ್ ರಾಮ ಮಂದಿರದ ಪಕ್ಕದಲ್ಲೇ ಈಗ ಬಾಬ್ರಿ ಮಸೀದಿಯ ಪುನರ್ನಿರ್ಮಾಣಕ್ಕೂ ಜಾಗವನ್ನು ಕೊಟ್ಟಿದೆ. ಮುಂದೊಂದಿನ ಬಾಬ್ರಿ ಮಸೀದಿ ನಿರ್ಮಾಣ ಆಗತ್ತೆ, ಅದರ ಪ್ರಕ್ರಿಯೆ ಈಗಲೇ ಆರಂಭ ಆಗಿದೆ. ಹಾಗಾದರೆ ರಾಮ ಮಂದಿರದ ಉದ್ಘಾಟನೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿಗೆ, ಹಿಂದೂಗಳ ನಂಬಿಕೆಗೆ, ಹಿಂದೂಗಳ ಸಂಸ್ಕೃತಿಗೆ, ಹಿಂದೂಗಳ ಭಾವನೆಗೆ ನೀವು ಏನು ದ್ರೋಹ ಮಾಡಿದ್ದೀರಿ, ಅಪಮಾನ ಮಾಡಿದ್ದೀರಿ, ಅವಮಾನ ಮಾಡಿದ್ದೀರಿ, ಉದ್ಘಾಟನೆಗೆ ಅಥವಾ ಪುನರ್ ಪ್ರತಿಷ್ಠಾಪನೆಗೆ ಆ ಆಹ್ವಾನಕ್ಕೆ ಬಹಿಷ್ಕಾರವನ್ನು ಮಾಡುವ ಮೂಲಕ, ಹಾಗಾದರೆ ಬಾಬ್ರಿ ಮಸೀದಿ ನಿರ್ಮಾಣವಾದಾಗ ಅದರ ಉದ್ಘಾಟನೆಗೆ ಇದೇ ರೀತಿಯ ಬಹಿಷ್ಕಾರವನ್ನು ಹಾಕ್ತೀರಾ ನೀವು? ಈ ಪ್ರಶ್ನೆ ಈಗ ಮೂಲಭೂತವಾದ. ಇದೇ ಎಡಪಕ್ಷ ಮತ್ತು ಕಾಂಗ್ರೆಸ್ಸು ಇದೇ ರೀತಿಯ ರಾಮ ಮಂದಿರದ ಇದೇ ಸೆಕ್ಯುಲರಿಸಮನ್ನು, ಇದೇ ಜಾತ್ಯತೀತತೆಯನ್ನು, ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು, ನಿಮ್ಮ ಸೈದ್ಧಾಂತಿಕತೆಯನ್ನು ಎದುರಿಟ್ಟು ಬಾಬ್ರಿ ಮಸೀದಿ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ಬಹಿಷ್ಕರಿಸ್ತೀರಾ? ಆ ಧೈರ್ಯ ನಿಮಗಿದೆಯೇ? ಆ ಮನೋಭಾವ ಇದೆಯೇ? ನಿಮಗೆ ಅದು ಸಾಧ್ಯ ಇದೆಯೇ? ಈ ಪ್ರಶ್ನೆ ಈಗ ಇಡೀ ದೇಶವಾಸಿಗಳ ಮನಸ್ಸಿನಲ್ಲಿ ಭಾಳ ಗಟ್ಟಿಯಾಗಿ ಬೇರೂರಿದೆ. ಆವಾಗ ನಿಮ್ಮ ನಿಜ ಬಣ್ಣ, ನಿಜ ವೇಷ ಕಳಚಿ ಬೀಳುತ್ತೆ. 85%ಕ್ಕೂ ಹೆಚ್ಚು ಬಹುಸಂಖ್ಯಾಕ ಹಿಂದೂಗಳ ಮನಸ್ಸಿಗೆ ಇವತ್ತು ನೀವೇನು ಘಾಸಿ ಮಾಡಿದ್ದೀರಿ, ಅಪಮಾನ ಮಾಡಿದ್ದೀರಿ, ಅದರ ಫಲವನ್ನು ಆಗ ಈ ದೇಶ ನಿರೀಕ್ಷೆ ಮಾಡುತ್ತೆ. ಬಹುಸಂಖ್ಯಾತರ ಮನಸ್ಸು. ಆವಾಗ ನೀವೇನು ಉತ್ತರ ಕೊಡ್ತೀರಿ ಮತ್ತು ಯಾವ ನಡೆಯನ್ನು, ಹೆಜ್ಜೆಯನ್ನು ಇಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಇಡೀದಾದಂಥ ಒಂದು ಮನೋಭಾವದ ಮತ್ತು ಮನೋಧರ್ಮದ ಪ್ರಶ್ನೆ ಅನಾವರಣಗೊಳ್ಳಿಕ್ಕಿದೆ, ನೆನಪಿಡಿ. ಮತ್ತು ಈ ದೇಶದಲ್ಲಿ ರಾಮ ಕೇವಲ ಹಿಂದೂಗಳ ದೇವರಲ್ಲ. ಈ ನೆಲ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ ಈ ನೆಲದ ದೇವರು ಅವನು. ಭರತಖಂಡದ ಈ ಕಾಯಕ ಭೂಮಿಯ ನೆಲದ ದೇವರವನು. ಹಾಗಾಗಿ ಅವನು ಧರ್ಮಾತೀತ, ಜಾತ್ಯತೀತ. ಅದಕ್ಕಾಗಿಯೇ ಫಾರೂಕ್ ಅಬ್ದುಲ್ಲಾ ಒಂದು ಮಾತು ಹೇಳಿದರು, ರಾಮ ಹಿಂದೂಗಳ ದೇವರಷ್ಟೇ ಅಲ್ಲ, ಈ ವಿಶ್ವದ ಇಡೀ ಕುಲದ, ಈ ನೆಲದ ದೇವರು ಅನ್ನೋದನ್ನು ಅವರು ಹೇಳಿದರು. ಪ್ರಾಯಶಃ ಇದೇ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಯಾರೇ ಇರಬಹುದು,
ಕಾಂಗ್ರೆಸ್ಸಿಗರು ಎಡಪಂಥೀಯರು ನಿಮ್ಮ ಯಾವ ವಾದವನ್ನು ಮಂಡಿಸಿದರೂ ಕೂಡ ನೀವು ಇವತ್ತು ಈ ನೆಲ ಸಂಸ್ಕೃತಿಯ ಎದುರು ಬಹುಸಂಖ್ಯಾಕ ಹಿಂದೂಗಳ ಭಾವನಾತ್ಮಕವಾದಂಥ ಶ್ರದ್ಧೆ, ನಂಬಿಕೆ, ಆಚರಣೆ, ಆ ಇಡೀದಾದಂಥ ಅಖಂಡ ಸಂಸ್ಕೃತಿಯ ಎದುರು ಮಂಡಿಯೂರಿದ್ದೀರಿ. ನಿಮ್ಮ ಇಡೀ ರಾಜಕೀಯದ ಆಟ ಆವುಟ ಅದರ ಬಣ್ಣ ಬಯಲಾಗಿದೆ, ಬಯಲು ಮಾಡಿದ್ದೀರಿ. ನೀವು ಯಾವ ಪರ ಮತ್ತು ಎಲ್ಲಿ ನಿಂತಿದ್ದೀರಿ, ಹೇಗೆ ನಿಂತಿದ್ದೀರಿ, ಯಾವುದಕ್ಕಾಗಿ ಬಹಿಷ್ಕಾರ ಹಾಕಿದ್ದೀರಿ, ಅವೆಲ್ಲವೂ ಈ ದೇಶದ ಜನತೆಗೆ ಅರ್ಥ ಆಗಿದೆ. ನೆನಪಿಡಿ, ಈ ದೇಶದ ಜನ ಅದಕ್ಕೆ ಉತ್ತರವನ್ನೂ ಕೊಡ್ತಾರೆ. ಕಾಲ ಬಹಳ ಬಹಳ ಹತ್ತಿರದಲ್ಲಿದೆ, ಕಾಲ ಪಕ್ವವಾಗಿದೆ ಕೂಡ. ನಮಸ್ತೆ.